ಇನ್ನು ಐಶ್ವರ್ಯ ಬಗ್ಗೆ ಹೇಳಲೇಬೇಕು. ಎಷ್ಟರ ಮಟ್ಟಿಗೆ ಐಶ್ವರ್ಯ ಐಷಾರಾಮಿ ಜೀವನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾವು ನಿನ್ನೆ ಹೇಳಿದ್ವಿ. ಇವೆಲ್ಲ ಕೇಸ್ಗಳು CIDಗೆ ಹಸ್ತಾಂತರ ಆಗ್ತಾ ಇವೆ. ಇನ್ನೂ ಕೆಲ ಕೇಸ್ಗಳು ದಾಖಲಾದರೆ ಇದು CIDಗೆ ಹೋಗುತ್ತೆ. ವಂಚಕೀಯ ಕೇಸ್ಗಳೆಲ್ಲವೂ ಕೂಡ CIDಗೆ. ಬೆಂಗಳೂರಿನಲ್ಲಿ 2, ಮಂಡ್ಯದಲ್ಲಿ 1 ಹಾಜರಾಗಿ ಅಂದರೂ ಕೂಡ ಇದುವರೆಗೂ ಹಾಜರಾಗದೇ ಇರೋದು. ಅದಾದಮೇಲೆ ಅವ್ರಿಗೆ ನೋಟಿಸ್ ಕೊಡಲಿಕ್ಕೆ ಮಂಡ್ಯ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದು. ಅವರ ಇನ್ವೆಸ್ಟ್ಮೆಂಟ್ ಏನು ಎತ್ತ, ಈ ಪೂಜೆ ಪುರಸ್ಕಾರಗಳು ಉತ್ಸವಗಳು ಮಾಡ್ತಾ ಇದ್ರಲ್ಲ ಅದ್ರ ಬಗ್ಗೆ, ಆಕೆಗೆ ದುಡ್ಡು ಎಲ್ಲಿಂದ ಬರ್ತಾ ಇತ್ತು, ಹೇಗೆ ಆಕೆ ನೀರಿನ ರೀತಿಯಲ್ಲಿ ದುಡ್ಡು ಸುರಿತಾ ಇದ್ಲು, ದೊಡ್ಡ ದೊಡ್ಡ ನಾಯಕರನ್ನ ಹೆಂಗೆ ಕರೆಸ್ಕೊತಾ ಇದ್ಲು, ಅವ್ರನ್ನ ಕರೆಸ್ಕೊಳ್ಳೋಕ್ಕೆ ಯಾವ ರೀತಿ ಐಷಾರಾಮಿ ಕಾರುಗಳನ್ನು ಈಕೆ ಕಳಿಸ್ಕೊಡ್ತಾ ಇದ್ಲು, ಯಾವ್ಯಾವ ನಾಯಕರು ಈಕೆಯ ಪರವಾಗಿ ಯಾರ್ಯಾರಿಗೆ ಫೋನ್ ಮಾಡಿದ್ದಾರೆ, ಇನ್ಯಾರ್ಯಾರು ಧ್ವನಿ ಚೇಂಜ್ ಮಾಡಿ ಮಾತಾಡಿದ್ದಾರೆ, ಯಾವ ರೀತಿ ಅಣ್ಣಮ್ಮನ ಉತ್ಸವಗಳನ್ನು ಮಾಡ್ತಾಯಿದ್ಲು ಈಕೆ, ಎಷ್ಟರ ಮಟ್ಟಿಗೆ ದುಡ್ಡು ಸುರಿತಾ ಇದ್ಲು, ಆಕೆಯ ಹಣದ ಮೂಲ ಯಾವುದು, ಎಲ್ಲಿಂದ ಈಕೆಗೆ ಇಷ್ಟು ದುಡ್ಡು ಬರ್ತಾ ಇತ್ತು, ಯಾರಿಗೆ ಮುಂಡ ಮೋಚಿ ಈಕೆ ಇಷ್ಟೊಂದು ದುಡ್ಡನ್ನು ಸಂಪಾದನೆ ಮಾಡಿದ್ಲು. ಇಲ್ಲಿ ತನಕ ಬಂದು ಪೊಲೀಸರಿಗೆ ಆಕೆ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿಲ್ಲ. ದೊಡ್ಡ ದೊಡ್ಡ ಈ ನಾಯಕರೆಲ್ಲರೂ ಕೂಡ ಬರ್ತಾಯಿದ್ರು. 2 ಬಾಡಿಗೆ ಮನೆಗಳು, ಬಾಡಿಗೆ ಮನೆಯಲ್ಲೇ ದೊಡ್ಡ ಮಟ್ಟದ ಪೂಜೆ ಪುನಸ್ಕಾರಗಳು, ಇದೆಲ್ಲವನ್ನೂ ಕೂಡ ಈಗ ತನಿಖಾಧಿಕಾರಿಗಳು ಕೆದಕ್ತಾ ಇದ್ದಾರೆ. ಎಲ್ಲಿಂದ ಬಂತು ಹಣ, ಏನು ಎತ್ತ, ಇದೆಲ್ಲದರ ವಿವರಗಳು ನೋಡಿ. ಯಾವ ರೀತಿ ಯಾಕೆ ಅಣ್ಣಮ್ಮನ ಜಾತ್ರೆ ಮಾಡ್ತಾಯಿದ್ಲು, ಯಾವ ರೀತಿ ಯಾಕೆ ನಾಯಕರನ್ನ ಕರೆತರಲಿಕ್ಕೆ ಕಾರುಗಳನ್ನು ಕಳಿಸ್ತಾ ಇದ್ಲು, ಇದು ಆಕೆಯ ಎಲ್ಲ. ಇನ್ನೊಂದಿಷ್ಟು ಕೇಸ್ಗಳೇನಾದರೂ ದಾಖಲಾಯಿತು ಅಂತಂದರೆ ದೊಡ್ಡ ಮಟ್ಟದ ತನಿಖೆ ಆಗುತ್ತೆ, CIDಗೆ ಹಸ್ತಾಂತರ ಆಗುತ್ತೆ.